ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಲಾಡ್ಜ್ 83 ರೆಸಾರ್ಟಲ್ಲಿದ್ದೀನಿ. ನಾವಿರಬೇಕಾಗಿರೋ ರೂಮ್ ಟೂರ್ ಕೊಟ್ಟರು. ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಲಂಚ್ನ ರೂಮ್ಗೆ ತರಿಸ್ಕೊಂಡಿದ್ದೆ. ಪೂಲ್ ಕ್ಲೀನ್ ಮಾಡಿಸಿ ಸ್ವಲ್ಪ ಹೊತ್ತು ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಹೊತ್ತಾದಮೇಲೆ ವಿರಾಟ್ ಕೂಡ ಇದ್ದರು. ಥ್ಯಾಂಕ್ ಯು. ಸ್ವಲ್ಪ ಹೊತ್ತು ಮೂವಿ ಟೈಮ್ ಎಂಜಾಯ್ ಮಾಡಿದ್ವಿ. ಇದು ಡೈನಿಂಗ್ ಏರಿಯಾ. ವಿರಾಟ್ ಒಂದು ಸ್ವಲ್ಪ ಹೊತ್ತು ಸ್ನೂಕರ್ ಆಡಿದ್ರು. ಈವ್ನಿಂಗ್ ಪೂಲ್ ಸೈಡ್ ಹೋಗಿದ್ವಿ, ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಾಗ ನಾನು ನಿಮಗೆ ನಾವು ಯಾವ ರೂಮಲ್ಲಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ. ಲಾಡ್ಜ್ 83 ಅಂತ ಯಾಕೆ ಇಟ್ಟಿದ್ದಾರೆ? ಈ ರೆಸಾರ್ಟಲ್ಲಿ ಸುಮಾರು ವಿಶೇಷತೆಗಳಿದೆ, ಸುಮಾರು ವಿಭಿನ್ನತೆಗಳಿದೆ. ಪರ್ಟಿಕ್ಯುಲರ್ ಆಗಿ ಎಲ್ಲ ಒಂದೊಂದು ಸೆಕ್ಟರ್ಗೂ ಒಂದೊಂದು ನೇಮ್ ಇಟ್ಟಿದ್ದಾರೆ. ಇದು ನೋಡಿ, ಫ್ರಂಟಿಂದ ನಿಮಗೊಂದು ವ್ಯೂ ತೋರಿಸ್ತೀನಿ. ಇದೇನು ಅಂತ ನೆಕ್ಸ್ಟ್ ಲೆವೆಲ್. ಇದು ಯಾವ ಕ್ರಿಕೆಟ್ ಫ್ಯಾನ್ಸು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇದು ಪಾಜಿಸ್ ಲಾಂಚ್ ಅಂತ ನೋಡಿ, ಕ್ರಿಕೆಟ್ ರಿಲೇಟೆಡ್ ಆಲ್ ಆಫ್ ಫೇಮ್ ಅಂತ ಮಾಡಿ. ನಾಳೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. 5 ಗಂಟೆಗೆ ಎದ್ದರೆ ಟ್ರೆಕ್ಕಿಂಗ್ ಹೋಗ್ತೀವಿ, ಇಲ್ಲ ಅಂತಂದರೆ ಊರಿಗೆ ಹೋಗ್ತೀವಿ. 30 ಪ್ರೀಮಿಯಂ ರೂಮ್ಸ್ ಅಂತ ಹೇಳಿದ್ನಲ್ಲ, ಅದೆಲ್ಲ ಮಾಡ್ತಾರೆ. ಫೀಮೇಲ್ ರೂಮ್ ಇದು. ಏನು ಅಂದರೆ ಇಲ್ಲಿ ಹಿಸ್ಟಾರಿಕ್ ಟನಲ್ ಅಂತ ಒಂದು ಮಾಡಿದ್ದಾರೆ. ಇವತ್ತು ಲಾಸ್ಟ್ ಡೇ ಆಫ್ ಅವರ್ ಟ್ರಿಪ್. ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ.